ಹಾಯ್ ಎಲ್ರಿಗೂ ನಮಸ್ತೆ. ಬನ್ನಿ ಇವತ್ತು ನಾಟಿ ಸ್ಟೈಲ್ನಲ್ಲಿ ನುಗ್ಗೆ ಸೊಪ್ಪು ಹಾಗೆ ಹಸಿ ಅವರೆಕಾಳನ್ನ ಬಳಸ್ಕೊಂಡು ಹೇಗೆ ಉಪ್ಸಾರು ಮಾಡಿದ್ದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ, ಹಸಿ ಅವರೆಕಾಳು ತೊಗೊಂಡಿದ್ದೀನಿ. ಇದನ್ನೆರಡು ಬಳಸಿ ಇವತ್ತು ನಾಟಿ ಸ್ಟೈಲಲ್ಲಿ ಉಪ್ಪನೆಸರು ಖಾರ ಹಾಗೆ ಪಲ್ಯ ಮಾಡೋದು ತೋರಿಸ್ತೀನಿ. ಸ್ಟವ್ ಹಚ್ಕೊಂಡು ಒಂದು ಕುಕ್ಕರಲ್ಲಿ ನೀರು ಇಟ್ಕೊಳ್ಳೋಣ. ಈಗ ಹಸಿ ಅವರೆಕಾಳು ಏನು ಬಿಡಿಸಿ ಇಟ್ಕೊಂಡಿದ್ದೀವಿ, ಎಳೆ ಹಸಿ ಅವರೆಕಾಳನ್ನ ನಾನು ತೊಗೊಂಡಿದ್ದೀನಿ. ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. 2 ಟೊಮೆಟೊ ಹಾಕ್ಕೊಂಡು ಒಂದು 2 ವಿಷಲ್ನ ಬರೋ ತನಕ ಕೂಗಿಸ್ಕೊಳ್ಳೋಣ ಕುಕ್ಕರ್ನ. ಈಗ 2 ವಿಷಲ್ ಬಂದಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. 2 ವಿಷಲ್ ಹೊಡಿಸ್ಕೊಳ್ಳಿ. ನಾನು ಉಪ್ಪೇನೂ ಹಾಕ್ತಾಯಿಲ್ಲ, ನಾನು ಸೊಪ್ಪು ಹಾಕುವಾಗ ಉಪ್ಪು ಹಾಕ್ಕೋತೀನಿ. ಹಾಗೆ 2 ವಿಷಲ್ ಬರ್ತಾಯಿದೆ. ಇವಾಗ 2 ವಿಷಲ್ ಬರ್ಸ್ಕೊಂಡು ಆಫ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಕುಕ್ಕರ್ ಆರಿದೆ. ಇವಾಗ ಸ್ಟವ್ನ ಮತ್ತೆ ಆನ್ ಮಾಡಿಕೊಂಡು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸ್ಟವ್ನ ಆನ್ ಮಾಡಿಕೊಂಡು ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಕುಕ್ಕರಲ್ಲಿ ಸೊಪ್ಪು ಹಾಕ್ಕೊಂಡು ಕೂಗಿಸೋಕ್ಕೆ ಹೋಗಬೇಡಿ, ಯಾಕಂದರೆ ಕಹಿ ಬರುತ್ತೆ, ನುಗ್ಗೆ ಸೊಪ್ಪು ಕಹಿ ಬರುತ್ತೆ. ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಕಾಳೆಲ್ಲ ಬೇಯಿಸ್ಕೊಂಡಾದ್ಮೇಲೆ ಉರಿಯುವಾಗಲೇ ಸೊಪ್ಪನ್ನ ತೊಳೆದಾಕೊಂಡಿದ್ದೀನಿ. ನಾನು ಮಾಡಿದಾಗ ಕಹಿ ಬಂದಿಲ್ಲ. ಹಾಗೆ ನೀವು ಮುಚ್ಚಳ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನುಗ್ಗೆ ಸೊಪ್ಪು ಕಹಿ ಖಂಡಿತ ಬರುತ್ತೆ. ನಾನಿಲ್ಲಿ ಸೊಪ್ಪನ್ನ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಬನ್ನಿ, ಸೊಪ್ಪು ಬೇಯ್ತಾ ಇರಲಿ ಇನ್ನೂ ಸ್ವಲ್ಪ ಚೆನ್ನಾಗಿ. ಇನ್ನೊಂದು ಕಡೆ ಬಾಣಲಿ ಇಟ್ಕೊಂಡು ಒಂದು 4-5 ಹಸಿಮೆಣ್ಸಿನ್ಕಾಯಿ ತೊಗೊಳಲ್ಲ, ಬೇಡ ಇವತ್ತು ಒಣಮೆಣ್ಸಿನ್ಕಾಯಿನ ತೊಗೊಳ್ಳೋಣ. ಚೆನ್ನಾಗಿ ಬೆಂದಿದೆ ಸೊಪ್ಪು. ಇವಾಗ ಈ ಕಡೆ ಒಂದು ಸ್ಟವಲ್ಲಿ ಒಂದು ಬಾಣಲಿ ಇಟ್ಕೊಂಡು ಒಂದು 5 ಒಣಮೆಣ್ಸಿನ್ಕಾಯಿನ ಹುರ್ಕೊಳ್ಳೋಣ. ನೀವು ಸೌಟಾದರೂ ತೊಗೊಳ್ಳಿ, ಇಲ್ಲಾಂದರೆ ಚಾಕು ಅಥವಾ ಒಂದು ಕಡ್ಡಿ. ನಾನಿಲ್ಲಿ ಒಂದು ಕಡ್ಡಿ ಸಹಾಯದಿಂದ ಮೆಣಸಿನ್ಕಾಯಿನ ಹುರ್ಕೊತೀನಿ. ಒಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಒಣಮೆಣ್ಸಿನ್ಕಾಯಿನ ತೊಗೊಳ್ಳಿ. ಹಸಿಮೆಣ್ಸಿನ್ಕಾಯಿ ತೊಗೊಳ್ಳೋರು ಹಸಿಮೆಣ್ಸಿನ್ಕಾಯಿ ಇದ್ದರೆ ತೊಗೊಳ್ಳಿ. ನಾನು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊಪ್ಪು ಚೆನ್ನಾಗಿ ಬೇಯ್ತಾ ಇದೆ. ಒಂದು ಕಡೆ ಒಂದು 4-5 ಒಣಮೆಣ್ಸಿನ್ಕಾಯಿನ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಸೊಪ್ಪು ಕೂಡ ಬೆಂದಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬನ್ನಿ, ಮೆಣಸಿನ್ಕಾಯಿ ಹುರಿದಾಯಿತು. ಇವಾಗ ಮುಂದೆ ಹೇಗೆ ಖಾರ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಇದು ಹಾಕ್ಕೊಂಡಿದ್ದೀನಿ. ಬನ್ನಿ, ಇವಾಗ ಮಿಕ್ಸಿ ಜಾರ್ಗೆ ಒಂದು 5 ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಒಂದು 4-5 ಪೀಸು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ, 1-2 ಕಾಳುಮೆಣಸು ಹಾಕ್ಕೊತಾ ಇದ್ದೀನಿ. ನಾವು ಬೇಯಿಸಿ ಇಟ್ಕೊಂಡಿದ್ದೀವಲ್ವ ಟೊಮೆಟೊ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹುಣಸೆಹಣ್ಣು, ಹಾಗೆ ನಾವು ಸೊಪ್ಪು ಕಾಳು ಏನು ಬೇಯಿಸ್ಕೊಂಡಿದ್ವಿ, ಸ್ವಲ್ಪ ಸೊಪ್ಪು ಕಾಳನ್ನ ಹಾಕ್ಕೊಳ್ಳೋಣ. ನುಗ್ಗೆ ಸೊಪ್ಪು ಅವರೆಕಾಳನ್ನ ಬೇಯಿಸ್ಕೊಂಡಿದ್ದು ಹಾಕ್ಕೊಳ್ಳೋಣ. ಸ್ವಲ್ಪ ಕಾಯಿ ತುರಿ ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ನಾನು ರುಬ್ಕೊತೀನಿ. ಉಪ್ಪನೆಸರು ಖಾರ ರುಬ್ಕೊಳ್ಳೋಣ. ನೀವು ತರ್ತರಿಯಾಗಿ ರುಬ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ಉಪ್ಪನೆಸರು ಖಾರ ರೆಡಿ ಆಯಿತು. ಇನ್ನೂ ಸ್ವಲ್ಪ ಬೇಕಂದರೆ ನೀರು ಮತ್ತು ಇನ್ನೊಂದು ಸ್ವಲ್ಪ ಕಾಳು ಸೊಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ರುಬ್ಕೊಳ್ಳಿ. ಇವಾಗ ಬೇಯಿಸಿರೋ ನೀರು ಮತ್ತು ಸೊಪ್ಪು ಕಾಳನ್ನ ಬೇರೆ ಬೇರೆ ಮಾಡೋಣ.
ನೀರು ಬಸ್ಕೊಂಡಿದ್ದೀವಿ, ಸೊಪ್ಪು ಕಾಳೆ ಬೇರೆ ಬೇರೆ ಆಯಿತು. ಇವಾಗ ಸೊಪ್ಪು ನೀರು ಬೇರೆ, ಉಪ್ನೆಸರು ಖಾರ ರೆಡಿ ಆಗಿದೆ. ಇವಾಗ ಬನ್ನಿ ಸೊಪ್ಪು ಕಾಳನ್ನ ಪಲ್ಯ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಒಂದೆರಡು ಒಣಮೆಣ್ಸಿನ್ಕಾಯಿನೂ ಮುರಿದು ಹಾಕಿದ್ದೀನಿ. ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ. ಸೊಪ್ಪು ಕಾಳಿಗೆ ಉಪ್ಪು ಹಾಕಿರೋದ್ರಿಂದ ಉಪ್ಪೇನು ಹಾಕ್ಕೊಂಡಿಲ್ಲ. ನಿಮ್ಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಇವಾಗ ಬೇಯಿಸಿರೋ ಸೊಪ್ಪು ರಸ ಹಿಂಡ್ಬಿಟ್ಟು ಅದಕ್ಕೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಹಾಕಿ ಸೊಪ್ಪು ಕಾಳನ್ನ ಕೂಗಿಸೋಕೆ ಹೋಗ್ಬೇಡಿ. ಸಪ್ರೇಟ್ ಕಾಳನ್ನ ಬೇಯಿಸ್ಕೊಂಡು ಕುದಿಯುವಾಗ ಸೊಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಕಹಿ ಬರಲ್ಲ. ನಾನು ಹೀಗೆ ಮಾಡ್ತೀನಿ. ಈಗ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ನಮ್ಮ ಪಲ್ಯ ರೆಡಿ ಆಗಿದೆ. ಉಪ್ನೆಸರು ಖಾರ ಜೊತೆಗೆ ಪಲ್ಯ ರೆಡಿ ಆಯಿತು. ನೀವು ಹೀಗೆ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸ್ತೀರಲ್ಲ. ಹಾಗೆ ಮರೆತೆ ಉಪ್ನೆಸರು ಖಾರ ಹಾಗೆ ನೀರು ಪಲ್ಯ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಉಪ್ನೆಸರು ನೀರು ಖಾರ. ನೀವು ಉಪ್ನೆಸರು ನೀರಿಗೆ ಖಾರನೂ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳಿ. ಇಲ್ಲಾಂದರೆ ಹೀಗೆ ಒಂದು ಟೈಮ್ಗಾದರೆ ಈಗ ತಿನ್ನಿ. 2 ಟೈಮ್ ಇಟ್ಕೋತೀವಿ ಅನ್ನೋದಾದರೆ ಉಪ್ನೆಸರು ಖಾರನ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಇಟ್ಕೊಂಡು ತಿನ್ನಿ. ಹಾಗೆ ನಾಟಿ ಸ್ಟೈಲಲ್ಲಿ ಉಪ್ನೆಸರು ಖಾರ ಹಾಗೆ ಉಪ್ಪು ನೀರು ಮುದ್ದೆ ಚೆನ್ನಾಗಿ ಬಂತಲ್ವ. ನೀವು ಮಾಡಿ ತಿನ್ನಿ. ಓಕೆ.